ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ರಾಮುವಿನ ಅದೃಷ್ಟ. ಅಲ್ಲಿ ರಾಮು ಅನ್ನೋ ಹುಡುಗ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗೆ ಕೆಲಸ ಮಾಡ್ತಾ 7 ವರ್ಷಗಳು ಕಳೆದೇ ಹೋಯ್ತು. ಅವನಿಗೆ ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಹೋಗಿ ಯಜಮಾನ್ರ ಹತ್ರ ಕೇಳ್ತಾನೆ, ಮನೆಗೆ ಹೋಗಿ ಬರೋದಕ್ಕೆ ಅನುಮತಿ ಕೊಡಿ ಅಂತ. ಯಜಮಾನ್ರು ಸರಿ ಅಂತ ದುಡ್ಡು ಕೊಟ್ಟು ರಾಮುವನ್ನ ಕಳಿಸ್ತಾರೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ರಾಮುಗೆ ಒಬ್ಬ ವ್ಯಕ್ತಿ ಕುದುರೆಯಲ್ಲಿ ಹೋಗ್ತಾ ಇರೋದು ಕಾಣಿಸುತ್ತೆ. ರಾಮು ಮನಸ್ಸಿನಲ್ಲಿ ಅನ್ಕೋತಾನೆ, ಈ ಕುದುರೆಯಲ್ಲಿ ಹೋದರೆ ಎಷ್ಟು ಚೆನ್ನಾಗಿರುತ್ತೆ, ಕಾಲು ನೋವೋದಿಲ್ಲ, ಯಾವುದೇ ವಸ್ತುವು ಚುಚ್ಚೋದಿಲ್ಲ ಅಂತ ಅನಿಸುತ್ತೆ. ಸರಿ ಅಂತ ಅಷ್ಟರಲ್ಲಿ ಕುದುರೆ ರಾಮುವಿನ ಹತ್ರ ಬರ್ತಾನೆ. ತಕ್ಷಣ ರಾಮು ಹೇಳ್ತಾನೆ, ಸ್ವಾಮಿ, ನನಗೆ ಈ ದುಡ್ಡಿನ ಗಂಟನ್ನು ಹೊತ್ಕೊಂಡು ನಡೆಯೋದು ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ಕುದುರೆ ಸವಾರ ಹೇಳ್ತಾನೆ, ಸರಿ, ಆ ದುಡ್ಡಿನ ಗಂಟನ್ನು ಕೊಟ್ಟು ಈ ಕುದುರೆಯನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ರಾಮು ದುಡ್ಡಿನ ಗಂಟು ಕೊಟ್ಟು ಕುದುರೆಯನ್ನು ತಗೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಕುದುರೆ ಅವನ್ನ ಬೀಳಿಸಿ ಮುಂದೆ ಹೋಗುತ್ತೆ. ಊರಾಗಿ ಕೂಗಿದ ಇದನ್ನು ನೋಡಿ ಒಬ್ಬ ಹಾಲು ಕರೆಯೋನು ನೋಡ್ತಾನೆ. ನೋಡಿ ಹೇಳ್ತಾನೆ, ಸ್ವಾಮಿ, ಈ ಕುದುರೆ ಕೊಟ್ಬಿಟ್ಟು ನನ್ನ ಹಸುನ ತೆಗೆದುಕೊಂಡು ಹೋಗಿ ಇದನ್ನು ಪಳಗಿಸೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಹಾಗೆ ಮಾಡ್ತಾನೆ. ಸ್ವಲ್ಪ ದೂರ ಹೋಗಿದ್ಮೇಲೆ ರಾಮುಗೆ ಹೊಟ್ಟೆ ಹಸಿಯುತ್ತೆ. ಹಾಲಕ್ಕೆ ಅಂತ ಹೋಗ್ತಾನೆ. ನೋಡಿದ್ರೆ ಒಂದು ತೊಟ್ಟು ಹಾಲು ಬರೋದೇ ಇಲ್ಲ. ಇದನ್ನು ಒಬ್ಬ ಹುಡುಗ ನೋಡ್ತಾನೆ. ರಾಮುಗೆ ಹಾಲನ್ನು ಕೊಟ್ಟು ಹಸು ಮುದಿದಾಗಿದೆ, ಅದಕ್ಕೆ ಹಾಲು ಬರೋದಿಲ್ಲ ಅಂತ ಹೇಳ್ತಾನೆ. ಸರಿ, ಈ ಹಸು ನನಗೆ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡು ಅವನಿಗೆ ಒಂದು ಹಂದಿಯನ್ನು ಕೊಟ್ಟು ಕಳಿಸ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬ ಹುಡುಗ ಕೇಳ್ತಾನೆ, ಈ ಹಂದಿಯನ್ನು ನಿಮ್ಗೆ ಯಾರು ಕೊಟ್ಟಿರೋದು? ಇದು ಕದ್ದಿರೋ ಹಂದಿ ಅಂತಾನೆ. ರಾಮಗೆ ಭಯ ಆಗೋಗುತ್ತೆ. ಸರಿ, ಇದನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಅದ್ರ ಬದಲು ಒಂದು ಬಾತುಕೋಳಿ ಕೊಟ್ಟು ಕಳಿಸ್ತಾರೆ. ಬಾತುಕೋಳಿ ನೋಡಿ ಅಮ್ಮನೂ ಖುಷಿ ಪಡ್ಬೋದು ಅಂತ ಅನ್ಕೋತಾರೆ. ದೂರ ಹೋದ್ಮೇಲೆ ಒಬ್ಬ ಹುಡುಗ ಸಿಗ್ತಾನೆ. ಬಾತುಕೋಳಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಬಾತುಕೋಳಿ ತನ್ನ ಕೊಡಿ, ಅದರ ಬದಲು ನಿಮಗೆ ಒಂದು ಮುತ್ತಿನ ಚೀಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ರಾಮುಗೆ ಆಶ್ಚರ್ಯ ಆಗತ್ತೆ. ಬಾತುಕೋಳಿ ಕೊಟ್ಟು ಮುತ್ತಿನ ಚೀಲವನ್ನು ತೆಗುತ್ತಾನೆ. ಸ್ವಲ್ಪ ದೂರ ಹೋಗಿದ್ಮೇಲೆ ಒಂದು ದೊಡ್ಡ ಹಳ್ಳ ಸಿಗುತ್ತೆ. ರಾಮು ಎಡವ್ತಾನೆ. ಚೀಲ ಕೈಯಿಂದ ಜಾರಿ ನೀರಲ್ಲಿ ಬೀಳುತ್ತೆ. ಪಾಪ ರಾಮು ಬರೀ ಕೈಯಲ್ಲಿ ಮನೆಗೆ ಹೋಗ್ತಾನೆ. ಥ್ಯಾಂಕ್ ಯು ಸೋ ಮಚ್.